ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ? ಬಂಗಾಳದ ಚುನಾವಣೆ ಬಗ್ಗೆ ಅರ್ನಬ್ ಗೋಸ್ವಾಮಿ ಏನಂತ ಹೇಳಿದ್ದಾರೆ? Even in 2024, after a 6-seat drop from 18 to 12, the BJP still retained. ಬಂಗಾಳದಲ್ಲಿ ಬಿಜೆಪಿ ಲೆಕ್ಕಾಚಾರದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. The BJP must close the gap and try to get to 45%. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಮಾತ್ರ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯನಾ? ಇದಕ್ಕೆ ಅರ್ನಬ್ ಏನಂತ ಹೇಳಿದ್ದಾರೆ? ನಮಸ್ಕಾರ. ಪ್ರಧಾನಿ ನರೇಂದ್ರ ಮೋದಿಯವರು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ದಿನದಂದು ಮಾತನಾಡಿದಂತಹ ಮಾತುಗಳಿದು. ಬಿಹಾರವನ್ನ ಶುದ್ಧಗೊಳಿಸುವಂತಹ ಗಂಗಾ ನದಿ ಆಮೇಲೆ ಬಂಗಾಳಕ್ಕೂ ಹರಿಯುತ್ತೆ ಅಂತ ಮೋದಿ ಅವತ್ತೇ ಹೇಳಿದ್ರು. ಅಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳು ಅದು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟೊಂದು ಸುಲಭನಾ? ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿಯವರ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಒಂದು ರೋಚಕ ಯುದ್ಧನೇ ನಡೆಯೋದಕ್ಕಿದೆ. ಅಷ್ಟಕ್ಕೂ ಅರ್ನಬ್ ಗೋಸ್ವಾಮಿ ಪಶ್ಚಿಮ ಬಂಗಾಳದ ಚುನಾವಣೆಯ ಬಗ್ಗೆ ಏನು ಅಂತ ಹೇಳಿದ್ರು, ಅದನ್ನ ಈ ವಿಡಿಯೋದಲ್ಲಿ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. Many important elections in 2026. There's going to be Assam and without a doubt there will be Tamil Nadu, but the big election, the election that matters the most politically consequentially in terms of the intensity of the battle will be Bengal. Ladies and gentlemen, can the BJP win Bengal? ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಪ್ರಕಾರ ಹಿಂದೂ ಸಮಾಜ ಎಚ್ಚೆತ್ತುಕೊಂಡ್ರೆ ಬಂಗಾಳದ ಸಮಸ್ಯೆಯನ್ನ ಬಗೆಹರಿಸೋದು ಕಷ್ಟವೇನಲ್ಲ. ಆದ್ರೆ ಅರ್ನಬ್ ಪ್ರಕಾರ ಇದು ಬಿಜೆಪಿಗೆ ಅಷ್ಟೊಂದು ಸುಲಭದ ಮಾತೇನಲ್ಲ. ಇದು ಬಿಜೆಪಿಗೆ ಮಾಡು ಇಲ್ಲವೇ ಮಡಿ ಹೋರಾಟ. But the question you'd be asking is, can the BJP win Bengal? Mathematically it can, but politics is not mathematics. But the gap is narrower than you think. In the 2014-19 Lok Sabha cycle, the BJP's vote share in the Lok Sabha surged from about 17% to 40 to 41%. Look at the way it's moved from 2014 to 2024. Even in 2024, after a 6-seat drop from 18 to 12, the BJP still retained, ladies and gentlemen, 39%. ಅರ್ನಬ್ ಗೋಸ್ವಾಮಿ ಅವರು ಹೇಳೋ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಳೆದ ಕೆಲ ಚುನಾವಣೆಗಳಲ್ಲಿ ಅದ್ಭುತ ಸಾಧನೆಯನ್ನೇ ಮಾಡಿದೆ. ಆದ್ರೆ ಈ ಬಾರಿ ಬಹುಮತವನ್ನ ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಕಾ? ಅರ್ನಬ್ ಗೋಸ್ವಾಮಿ ಅವರ ವಿಶ್ಲೇಷಣೆ ಇದು. ಮಮತಾ ಬ್ಯಾನರ್ಜಿ ಅವರು ಅಂದುಕೊಂಡಷ್ಟು ಬಲಿಷ್ಠರಲ್ಲ ಅನ್ನುವಂತಹ ಮಾತನ್ನ ಅಂಕಿ ಅಂಶಗಳ ಸಮೇತ ಸಾಬೀತುಪಡಿಸ್ತಾರೆ ಅರ್ನಬ್. Between the 2016 and 2021 assembly elections, the BJP seat tally also went up, remember, from 3 to 77. From 2 to 77. 77. That's a multifold rise. The BJP's vote share jumped from about 10% in 2016 to nearly 38 to 38.5% in 2021, shrinking the TMC's lead from around 35 percentage points to roughly 10 percentage points in a single election. So there is a narrow gap. Didi is not as strong as people think. ಹಾಗಾದ್ರೆ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಏನು ಮಾಡಬೇಕು? ಹಿಂದೂಗಳು ಒಗ್ಗಟ್ಟಾಗಿದ್ರೆ ಮಾತ್ರ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ಅರ್ನಬ್ ಅವರ ವಾದ. It remains the gap between the two. The BJP must close the gap and try to get to 45%. So Amit Shah has to ensure that the BJP gets a 6.5% jump at least. Now 6.5% jump at least. How can that happen? Hindu vote consolidation. ಹಿಂದೂ ಸಮಾಜದಲ್ಲಿ ಒಗ್ಗಟ್ಟು ಅಂತ ಹೇಳಿದ್ರೆ ಅಷ್ಟೇ ಪ್ರಮಾಣದಲ್ಲಿ ಮತದಾನನೂ ಆಗಬೇಕು. ಬಂಗಾಳದಲ್ಲಿ ಇತ್ತೀಚಿನ ವರದಿಯ ಪ್ರಕಾರ 70% ಹಿಂದೂಗಳಿದ್ದಾರೆ, 30% ಮುಸ್ಲಿಮರಿದ್ದಾರೆ. ಈ ಹಿಂದೂಗಳ ಪೈಕಿ ಬಿಜೆಪಿ ಕನಿಷ್ಠ ಪಕ್ಷ 70% ಮತವನ್ನ ಪಡೀಲೇಬೇಕು. ಹಿಂದೂಗಳು ಬಿಜೆಪಿಗೆ ಮತ ಹಾಕ್ಲೇಬೇಕು. ಅಂದ್ರೆ ಬಂಗಾಳದಲ್ಲಿ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇಬೇಕು ಅಂತ ಅರ್ನಬ್ ಹೇಳ್ತಾ ಇದ್ದಾರೆ. Let's assume 67-33 is the split. The BJP needs to get 70% of the Hindu vote in Bengal. If Hindus are 67% of the vote, 7 out of 10 Hindus has to vote for the BJP, which means there has to be incredible, massive Hindu vote consolidation. For far too long, the TMC has gone with the formula that it needs 30% of 70% Hindu vote and 70% of the
30% Muslim vote. That was allegedly the formula of Prashant Kishore. If the BJP is to win, it must win 70%. If that happens, then Bengal goes with the BJP. ಇದನ್ನ ಸಾಧಿಸಬೇಕಾಗಿರೋದು ಈಗ ಬಿಜೆಪಿ ಕೈಯಲ್ಲಿದೆ. ಇದೆಲ್ಲ ಬಿಜೆಪಿ ಕೈಯಿಂದ ಸಾಧ್ಯನಾ? ಇದಕ್ಕೇನಂತಾರೆ ಅರ್ನಬ್? Amit Shah and everyone, their only challenge is to make sure that there is a Hindu political awakening in Bengal. Will that happen? Will that happen? I've placed the statistics before you. Let me tell you, nothing is impossible. But it's going to be a really incredible fight in Bengal this time. ನೋಡಿದ್ರಲ್ವಾ, ಅಲ್ಲಿ ಬಿಜೆಪಿಗೆ ಗೆಲ್ಲುವಂತಹ ಅವಕಾಶಗಳೇನೋ ಇದೆ. ಆದರೆ ಅರ್ನಬ್ ಅವರ ಪ್ರಕಾರ ಅಲ್ಲಿ ಬಿಜೆಪಿ ಬಹಳ ಲೆಕ್ಕಾಚಾರದ ಹೆಜ್ಜೆಗಳನ್ನ ಇಡಬೇಕಾಗಿದೆ. ಅರ್ನಬ್ ಗೋಸ್ವಾಮಿ ಅವರ ಅನಿಸಿಕೆ ನಿಜ ಆಗತ್ತಾ? ಇದನ್ನ ಕಾದ್ ನೋಡಬೇಕಾಗಿದೆ.